Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಯನ್ನ ಈಗ ಕೈಗೆತ್ತಿಕೊಳ್ಳಲಾಗಿರುವುದು. ಸಿಐಡಿಯ 18 ಮಂದಿ ಸಿಬ್ಬಂದಿಗೆ ಎಸ್ಐಟಿಗೆ ನೇಮಕ ಮಾಡಲಾಗಿದೆ. ತನಿಖೆಗೆ ಪರಿಣಿತರ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಂಡವನ್ನು ರಚನೆ ಮಾಡಲಾಗಿತ್ತು. ಇಂದಿನಿಂದಲೇ ತನಿಖೆಯನ್ನು ಕೂಡ ಆರಂಭ ಮಾಡಲಿದೆ. ಇಂದು ವಿಶೇಷ ತನಿಖಾ ತಂಡದಿಂದ ಸಭೆ ನಡೆಸಲಾಗುತ್ತೆ. ಸಿಐಡಿ ಕಚೇರಿಯಲ್ಲಿ ಸಭೆ ನಡೆಸಲಿದೆ ಎಸ್ಐಟಿ. ಪ್ರಮುಖ ಮಹತ್ವದ ಸಭೆ. ಎಲ್ಲಾ 18 ಅಧಿಕಾರಿ ಸಿಬ್ಬಂದಿಗೂ ಕೂಡ ತಂಡದಲ್ಲಿರುವಂತಹ 18 ಅಧಿಕಾರಿ ಹಾಗೂ ಸಿಬ್ಬಂದಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಸಭೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಸೂಚನೆಯನ್ನ ಕೊಟ್ಟಿರೋದು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಪರಿಣಿತರ ತಂಡವನ್ನು ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಎಸ್ಐಟಿ ಟೀಮ್ ಈಗ ಈ ಸಂಬಂಧ ಸಭೆ ಕೂಡ ನಡೆಸುತ್ತೆ. ರಾಜ್ಯದ ವಿವಿಧ ಜಿಲ್ಲೆಯ ಪರಿಣಿತರ ತಂಡವನ್ನು ರಚನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಂದಿನಿಂದಲೇ ತನಿಖೆ ಕೂಡ ಆರಂಭ ಮಾಡಲಿದೆ ತಂಡ. ಸಿಐಡಿಯ 18 ಸಿಬ್ಬಂದಿಯನ್ನು ಎಸ್ಐಟಿಗೆ ನೇಮಿಸಿ ತಂಡ ರಚನೆ ಮಾಡಲಾಗಿರೋದು. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಎಸ್ಐಟಿ ತಂಡ ಪರಿಶೀಲನೆ ಮಾಡಿದೆ. ಕೇಸ್ ಫೈಲ್ ಪಡೆದು ಕೂಲಂಕುಷ ಪರಿಶೀಲನೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಯಾವ ರೀತಿ ತನಿಖೆ ನಡೆಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಈ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಮೊದಲು ವಿಡಿಯೋ ಹೊರಬಂದ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತೆ. ಇನ್ನು ಈ ಸಂದರ್ಭ ಮೊಬೈಲಲ್ಲಿದ್ದಂತಹ ವಿಡಿಯೋಗಳು ಯಾವ ರೀತಿ ಹೊರಬಂದವು, ಹೇಗೆ ರೆಕಾರ್ಡ್ ಆಯಿತು, ಯಾವ ರೀತಿ ಹೊರಬಂದವು, ಈ ವಿಡಿಯೋಗಳನ್ನ ಹೊರಗಡೆ ಹರಿಬಿಟ್ಟವರು ಯಾರು, ಅವರ ಉದ್ದೇಶ ಏನಾಗಿತ್ತು, ಮತ್ತು ಆ ವಿಡಿಯೋಗಳು ಎಷ್ಟು ಅಸಲಿ ಎಷ್ಟು ನಕಲಿ, ವಿಡಿಯೋಗಳನ್ನು ಪೆನ್ ಡ್ರೈವ್ನಲ್ಲಿ ಹಾಕಿದ್ಯಾರು, ಈ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆ ನಡೆಸಲಾಗುತ್ತೆ. ವಿಡಿಯೋಗಳಲ್ಲಿದ್ದಂತಹ ಮೊಬೈಲ್ ಫೋನ್ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗುತ್ತೆ. ಮೊದಲು ಈ ಬಗ್ಗೆ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ, ಯಾವ ರೀತಿ ತನಿಖೆ ಆರಂಭ ಮಾಡಬೇಕು ಅಂತ. ಯಾಕಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಎಫ್ಐಆರ್ ಅನ್ನ ಪರಿಶೀಲನೆ ಮಾಡಿದೆ ಎಸ್ಐಟಿ ತಂಡ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಮಾಡಲಾಗಿದೆ. ಸಂಸದ ಪ್ರಜ್ವಲ್ ವಿರುದ್ಧದ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ. ಈ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಕೂಡ ನಡೆಸ್ತಾ ಇದೆ. ತನಿಖಾ ಹಂತದಲ್ಲಿ ಏನೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ತನಿಖೆಯ ಬಳಿಕ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ ಅಂತ ಬೆಂಗಳೂರಲ್ಲಿ ಡಿಜಿಐಜಿ ಅಲೋಕ್ ಮೋಹನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ತನಿಖಾ ಹಂತದಲ್ಲಿದೆ, ಹಾಗಾಗಿ ನಾವೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನಿಖೆ ಮುಗಿದ ನಂತರವಷ್ಟೇ ಈ ಬಗ್ಗೆ ಏನಾದರೂ ಹೇಳೋದಕ್ಕೆ ಸಾಧ್ಯ ಅಂತ ಡಿಜಿಐಜಿ ಅಲೋಕ್ ಮೋಹನ್ ಬೆಂಗಳೂರಲ್ಲಿ ಹೇಳಿದ್ದಾರೆ. ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ ಎಸ್ಐಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್. ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಓಕೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ ಎಸ್ಐಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್. ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಓಕೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ ಎಸ್ಐಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್. ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಓಕೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ ಎಸ್ಐಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್. ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಓಕೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ ಎಸ್ಐಟಿ ಎಚ್ಡಿಡಿ ಕುಟುಂಬದ ವಿರುದ್ಧ ಆಗ್ತಾ ಇರುವಂತಹ ಈ ಒಂದು ಆರೋಪ ಪ್ರಕರಣ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲೋಕ್ ಮೋಹನ್ ಡಿಜಿಐಜಿ ಹೇಳಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಈಗ ಈ ಪ್ರಕರಣದ ತನಿಖೆ ಹಲವು ಆಯಾಮಗಳಲ್ಲಿ ಕೂಡ ಆರಂಭ ಆಗ್ತಾ ಇದೆ. ಹೀಗಾಗಿ ಎಸ್ಐಟಿ ತಂಡ ಕೂಡ ರಚನೆ ಆಗಿದೆ. ಇದರಲ್ಲಿ ಯಾರ್ಯಾರು ಪರಿಣಿತರನ್ನ ಇನ್ಕ್ಲೂಡ್ ಮಾಡಲಾಗಿದೆ ಮತ್ತೆ ಯಾವ ರೀತಿ ತನಿಖೆ ಶುರುವಾಗುತ್ತೆ, ಮುಂದುವರಿಯುತ್ತೆ? ಸುಕನ್ಯಾ, ಬಿಜೆಪಿ ಜೆಡಿಎಸ್ನ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ
ಪ್ರಜ್ವಲ್ ರೇವಣ್ಣರದು ಎಂಬಂತಹ ಒಂದಿಷ್ಟು ವಿಡಿಯೋಗಳು ಏನು ಹರಿದಾಡ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ SIT ಕೂಡ ರಚನೆ ಮಾಡಿತ್ತು. SITಯಲ್ಲಿ CID ADGP BK ಸಿಂಗ್ ಅವರನ್ನ ನೇಮಕ ಮಾಡಿತ್ತು. ಅದರ ಜೊತೆಗೆ SP ಸೀಮಾ ಲಾಟ್ಕರ್ ಹಾಗೇನೆ ಸುಮನಾ DP ಅವರನ್ನು ಕೂಡ ತಂಡಕ್ಕೆ ಸೇರಿಸಿಕೊಂಡಿತ್ತು. ಇದಾದ ನಂತರದಲ್ಲಿ ನಿನ್ನೆ ಸಭೆಯನ್ನ ಮಾಡಿದಂತಹ SIT ಪರಿಣಿತರೇನಿದ್ದಾರೆ ಅವರೆಲ್ಲರೂ ಕೂಡ 18 ಜನ ಅಂದ್ರೆ ರಾಜ್ಯದ ಮೂಲೆಯಿಂದ ಮೈಸೂರು ಸೇರಿದಂತೆ ಬೆಂಗಳೂರು ಹಾಗೇನೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಪರಿಣಿತ ಅಧಿಕಾರಿ ಹಾಗೇನೆ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಆ ಮೂವರು ಬಿಟ್ರೆ ಇನ್ನು 18 ಜನ ಅಧಿಕಾರಿ ಸಿಬ್ಬಂದಿಗಳು SIT ತಂಡದಲ್ಲಿದ್ದಾರೆ. ಈ SIT ತಂಡ ಇವತ್ತು ಸಭೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಆ ವಿಡಿಯೋ ಅಂದ್ರೆ ಪ್ರಜ್ವಲ್ ರೇವಣ್ಣರದ್ದು ಎಂಬಲಾದಂತಹ ವಿಡಿಯೋ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಹರಿಬಿಟ್ಟಿದ್ದು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಆ ವಿಡಿಯೋನ ಅಸಲಿಯತ್ತು ಪರಿಶೀಲನೆ ಮಾಡೋದಕ್ಕೆ ಪೆನ್ ಡ್ರೈವ್ ಅನ್ನ ವಶಕ್ಕೆ ಪಡೆದುಕೊಂಡು ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇದರ ಜೊತೆಗೆ ಯಾರಾದ್ರೂ ಬಲವಂತವಾಗಿ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ವಿಡಿಯೋದಲ್ಲಿರುವಂತಹ ಮಹಿಳೆಯರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ SIT ತಂಡ ಮಾಡುತ್ತೆ. ಇದಾದ ನಂತರದಲ್ಲಿ ಏನು ಹೊಳೆನರಸೀಪುರದಲ್ಲಿ ಈ ವಿಡಿಯೋ ಬಹಿರಂಗ ಆದ ನಂತರ ಏನು FIR ದಾಖಲಾಗಿದೆ, FIR ಗೆ ಸಂಬಂಧಪಟ್ಟಂತ FIR ನ ಅಸಲಿಯತ್ತು ಏನು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಗೆ SIT ಮುಂದಾಗಿರುವಂತದ್ದು. ಹಾಗಾಗಿ ಕಾನೂನಾತ್ಮಕವಾಗಿ ಅಂದ್ರೆ ಸದ್ಯಕ್ಕೆ ದಾಖಲಾಗಿರುವಂತಹ FIR ನಲ್ಲಿ ಏನು ಬೇಲೆಬಲ್ ಅಫೆನ್ಸ್ ಆಗಿರುವಂತ ಅಂದ್ರೆ ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಕಾನೂನಾತ್ಮಕವಾಗಿ ದೊಡ್ಡ ತೊಡಕು ಆಗೋದಿಲ್ಲ ಅನ್ನೋದೇ ಆದ್ರೂ ಕೂಡ ಏನು ಸಂತ್ರಸ್ತರ ಹೇಳಿಕೆ ಬಹುಶಃ ರೇವಣ್ಣ ಹಾಗೇನೆ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದು ಇಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಅಂದ್ರೆ CID ಕಚೇರಿಯಲ್ಲಿ SIT ತಂಡ ಇವತ್ತು ಸಭೆಯನ್ನು ಕೂಡ ಮಾಡ್ತಿದೆ. ಸಭೆಯ ನಂತರದಲ್ಲಿ ಇಡೀ ಪ್ರಕರಣದ ರೂಪುರೇಷೆಯನ್ನು ತಯಾರು ಮಾಡುವ ಕೆಲಸ ಕೂಡ ಆಗತ್ತೆ. ಸುಕನ್ಯಾ, ಧನ್ಯವಾದ ರಾಜಪ್ಪ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.